ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ, ಚೆನ್ನಾಗಾಗ್ತಾ ಇದ್ದೀನಿ, ದೇವ್ರ ದಯೆ. ಸೊ ಕಂಪೇರ್ಡ್ ಟು ಪ್ರೀವಿಯಸ್ ಡೇಸು ಈಗ ಸ್ವಲ್ಪ ಹುಷಾರಾಗ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗಲ್ಲಿ ಏನು ಶೇರ್ ಮಾಡ್ಕೊಡ್ತಾ ಇದ್ದೀನಿ ಗೊತ್ತಾ ಗೈಸ್? ಆ್ಯಕ್ಚುಲಿ ನಾನು ಬಿದ್ದಿದ್ದಕ್ಕೆ ಅಂದರೆ ಏನೋ ಹೇಳ್ತಾರಲ್ಲ, ಮನುಷ್ಯನ ಕಣ್ಣಿಗೆ ಕಲ್ಲು ಕೂಡ ಹೊಡೆದೋಗುತ್ತೆ ಅಂತ. ಸೊ ಯಾಕೆ ಅದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಯಾರ ದೃಷ್ಟಿ ಬಿದ್ದಿರುತ್ತೋ, ಏನು ಕೆಟ್ಟ ದೃಷ್ಟಿ ಬಿದ್ದಿರುತ್ತೋ ಗೊತ್ತಿಲ್ಲ. ಸೊ ಚೆನ್ನಾಗಿದ್ದವಳು ಇದ್ದಕ್ಕಿದ್ದಂಗೆ ಆ ರೀತಿ ಬಿದ್ದು ಈಗ 1.5 ತಿಂಗಳು ಆಲ್ಮೋಸ್ಟ್ ಸುಮ್ಮನೆ ಬೆಡ್ ರೆಸ್ಟ್ ಮಾಡಿರೋದೇ ಆಯಿತು. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಆ್ಯಕ್ಚುಲಿ ಒಂದು ವಾರದಕ್ಕೆ ಮುಂಚೆನೇ ನಾನು ಬಿದ್ದಿದ ತಕ್ಷಣವೇ ತುಂಬ ಜನ ಹೇಳ್ತಾಯಿದ್ರು, ನಿಮಗೆಲ್ಲ ಗೊತ್ತೇ ಇರುತ್ತೆ ಅಂದರೆ ತುಂಬ ಜನಕ್ಕೆ ಯಾರು ದೇವ್ರನ್ನ ನಂಬ್ತೀನಿ ಅನ್ನೋರು, ಮತ್ತು ಹಳ್ಳಿಲಿರೋರು ತುಂಬ ಜನ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಹಳ್ಳಿಲೆಲ್ಲ ಸಾಮಾನ್ಯವಾಗಿ ಏನಾದರೂ ಆಯಿತು ಅಂದ್ರೇ ಸಾಕು, ದೇವಸ್ಥಾನ ಅಥವಾ ತಡೆ ಹೊಡ್ಸ್ಕೊಂಬರೋದು ಈ ಥರ ಎಲ್ಲ ಇಲ್ಲಿಂದ ವಾಡಿಕೆ ಇದ್ದೇ ಇರುತ್ತೆ. ಸೊ ನಾವೆಲ್ಲ ಹೋಗಿ ತಡೆ ಹೊಡ್ಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ರು. ಅದರಲ್ಲೂ ಸ್ಪೆಷಲ್ಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ನನಗೆ ತಡೆ ಹೊಡ್ಸ್ಕೊಂಬರೋಣ ಅಂತ ಹೇಳ್ತಾನೆ ಇದ್ರು. ಬಟ್ ನನಗೆ ಎದ್ದೊಳಕ್ಕೂ ಆಗ್ತಿರ್ಲಿಲ್ಲ, ತುಂಬ ಹೊತ್ತು ಕುತ್ಕೊಳಕ್ಕೂ ಮತ್ತು ಇಲ್ಲಿಂದ ಒಂದು ಸ್ವಲ್ಪ ಹೋಗೋಕ್ಕೂ ಬ್ಯಾಕ್ ಪೇನ್ ಜಾಸ್ತಿ ಇರೋದ್ರಿಂದ ಹೋಗೋಕ್ಕಾಗಿರ್ಲಿಲ್ಲ. ಹಾಗಾಗಿ ಇವಾಗ ಒಂದು ಸ್ವಲ್ಪ ಚೇತರಿಸ್ಕೊಂಡಿದ್ದೀನಿ. ಸೊ ಫಸ್ಟ್ ಓಡಿಸ್ಕೊಂಬರೋಣ ಅಂತ ಹೇಳಿ ಇನ್ನೇನು ನಾಳೆ ಎಲ್ಲರೂ ತಡೆ ಓಡಿಸ್ಕೊಂಬರೋಕ್ಕೆ ಹೋಗ್ತಿದ್ದೀವಿ. ಈಗ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇವತ್ತಂತೂ ಪಾಪ ಅಮ್ಮ ಆ್ಯಕ್ಚುಲಿ ಸೊ 12 ಕಾಲು ಆಗಿಬಿಟ್ಟಿದೆ. ಅವರು ತಿಂಡಿ ಮಾಡೋಷ್ಟರಲ್ಲಿ ಎಲ್ಲ ಕೆಲಸ ಅವರೇ ಮುಗಿಸಿದ್ದಾರೆ. ಇನ್ನೂ ನಾನೇನು ಕೆಲಸ ಮುಗಿಸ್ತಾ ಇಲ್ಲ, ಆ್ಯಕ್ಚುಲಿ ಅವರೇ ಎಲ್ಲ ಮಾಡ್ಕೊತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗೋಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದಾರೆ. ಆ್ಯಕ್ಚುಲಿ ಇವಾಗ ಮಂಜುಗೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ. ಮಂಜು ಇನ್ನೇನು ಬರ್ತಾಳೆ ಇನ್ನೊಂದು 2 ಅವರ್ಸ್ 3 ಅವರ್ಸ್ ಒಳಗಡೆ. ಸೊ ಬನ್ನಿ ಏನೇನು ರೆಡಿ ಮಾಡ್ಕೊತಾ ಇದ್ದೀನಿ ಅಂತ ತೋರಿಸ್ತೀನಿ. ಇನ್ನು ಅಮ್ಮ ನೋಡಿ ಆ್ಯಕ್ಚುಲಿ ಎಲ್ಲ ಕೆಲಸ ಮುಗಿಸಿ 12 ಕಾಲು ಈಗ ಟೈಮ್ ಬಂದು. ಸೊ ಈಗ ನನಗೂ ಕೂಡ ಎಲ್ಲ ತಿಂಡಿ ಸ್ನಾನ ಮತ್ತು ಮನೆ ಕೆಲಸ ಎಲ್ಲ ಮುಗಿಸಿ ಅವರು ಈಗ ತಿಂಡಿ ತಿಂತಿದ್ದಾರೆ. ಸೊ ನನಗಂತೂ ಒಂದು ಕಡೆ ತುಂಬ ಬೇಜಾರಾಗುತ್ತೆ. ಸೊ ನಾವು ತಾಯಿನ ನೋಡ್ಕೊಳೋ ಟೈಮಲ್ಲಿ ಅವ್ರು ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ ಅಂತ. ಇನ್ನೊಂದು ಚಾನ್ಸ್ ಸಿಕ್ಕಿದ್ರೆ ಖಂಡಿತ ನಿಮ್ಮನ್ನು ನೋಡ್ಕೊತೀನಿ ಅಂತ ಹೇಳ್ತೀನಿ. ನೋಡಿ ರಿತಿಕ್ಷಾ ಬರಬೇಕು ಇನ್ನು. ಆ್ಯಕ್ಚುಲಿ ಎಲ್ಲ ಬಟ್ಟೆ ಹಾಕಿದ್ದೀನಿ, ಅಮ್ಮ ಹಾಕಿದ್ದಾರೆ. ಅವಳು ಬಂದರೆ ಅವಳದು ಯೂನಿಫಾರ್ಮ್ ಒಂದೇ ಸತಿ ವಾಶಿಗೆ ಹಾಕ್ಬಿಡೋಣ ಅಂಥೇಳಿ ಹಂಗೆ ಇದೆ. ಇದು ರಾಗಿ ತಂದು ಇಲ್ಲಿಟ್ಟಿದ್ದಾನೆ, ಇನ್ನು ಬೀಸಬೇಕು ಆ್ಯಕ್ಚುಲಿ ಇದಿರಲ್ಲ. ಸೊ ರಾಗಿ ಅಲ್ಲಿದೆ, ಇನ್ನೂ ಬೀಸಿಲ್ಲ. ಈಗ ಒಂದೊಂದೇ ತೊಗೊಂಡು ಬರ್ತಾ ಇದ್ದಾನೆ. ನಾಳೆ ಅಲ್ಲೋಗಿ ಅಡುಗೆ ಎಲ್ಲ ಮಾಡ್ಕೋಬೇಕಲ್ಲ. ಸೊ ಹಾಗಾಗಿ ಈಚೆ ಕಾಯೆಲ್ಲ ತಂದಿಟ್ಟಿದ್ದಾನೆ, ಬನ್ನಿ ತೋರಿಸ್ತೀನಿ. ಸೊ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈಚೆ ಆ್ಯಕ್ಚುಲಿ ಒಂದು 10 ಕಾಯಿ ಇದೆ, 10 ಕಾಯಿನೂ ದೇವಸ್ಥಾನಕ್ಕೇನೆ. ಸೊ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಏನು ಅಂತ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತಾ ಇರಿ, ಶೇರ್ ಮಾಡ್ತೀನಿ. ಅದು ಊರಿಂದನೇ ಕಾಯೆಲ್ಲ ತೊಗೊಂಡು ಬಂದುಬಿಟ್ಟಿದ್ದಾನೆ. ಯಾಕಂತ ಹೇಳಿದ್ರೆ ಈಗಿನ ರೈಟ್ ಒಂದು ಕಾಯಿಗೆ 20 ರೂಪಾಯಿ, ಸಾರಿ 20 ಅಂತೀನಿ, ಒಂದು 30 ರೂಪಾಯಿ 40 ರೂಪಾಯಿ ಇರ್ಬೋದು ಕೆ ಜಿ ಲೆಕ್ಕ ಅದನ್ನು. ಸೊ ಕೆ ಜಿಗೆ ಈಗ 70 80 ಎಲ್ಲ ಇದೆ. ಇನ್ನು ಪಾತ್ರೆ ಅದೆಲ್ಲ ಎತ್ಕೋಬೇಕು. ನಾನು ಮೇಲೆಲ್ಲ ಹತ್ತಿ ತೊಗೊಳೋದಕ್ಕಾಗಲ್ಲ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಲೋಕಿ ಆಗಲಿ ಇಲ್ಲ ಅಮ್ಮ ಯಾರಾದರೂ ಅಮ್ಮಂಗೂ ಆಗಲ್ಲ ಮೇಲೆಲ್ಲ ಹತ್ತೋಕ್ಕೆ. ಸೊ ಈಗೆಲ್ಲ ತಂದಿರೋದನ್ನೆಲ್ಲ ಪ್ಯಾಕ್ ಮಾಡ್ಕೊಬೇಕು. ಏನೇನು ಪಾತ್ರೆ ತೊಗೋತೀವಿ, ಯಾರ್ಯಾರು ಬರ್ತಾರೆ, ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ದೇವಸ್ಥಾನಕ್ಕೆ ಹೋಗಿ ತಡೆ ಹೊಡ್ಸ್ಕೊಂಡು ಬಂದರೆ ಸ್ವಲ್ಪ ಸಮಾಧಾನ ಆಗ್ಬೋದು ಗೈಸ್. ಯಾಕೆಂತ ಹೇಳಿದ್ರೆ ಕಲ್ಲೇ ಸಿಡಿಯುತ್ತೆ ಅಂದರೆ ಇನ್ನು ನಾವು ಯಾವುದಲ್ವಾ. ಸ್ವಲ್ಪ ಅದರಲ್ಲೂ ನಾನು ಒಂದು ಸ್ವಲ್ಪ ಇವಾಗ ಚಾನಲ್ ಓಪನ್ ಮಾಡಿದ್ಮೇಲಂತೂ ನಮ್ಮವ್ರಿಗೆಲ್ಲ ಒಂದು ಸ್ವಲ್ಪ ಹೊಟ್ಟೆ ಕಿಚ್ಚು ಜಾಸ್ತಿ ಆಗಿಬಿಟ್ಟಿದೆ. ಇನ್ನು ನನ್ನ ಹೇರ್ಸ್ ನೋಡಿ, ಡೈಲಿ ಸ್ನಾನ ಮಾಡಿ ಹಂಗಂಗೆ ಮಲ್ಕೊಳೋದ್ರಿಂದ ಅದೆಲ್ಲ ಫಸ್ಟೇ ರಿಂಕಲ್ಲು ನನ್ನ ಹೇರು, ಅದರಲ್ಲಿ ಬೇರೆ ಹಿಂಗೆ. ರಿತಿಕ್ಷಾ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಆ್ಯಕ್ಚುಲಿ ಏನೂ ತಿಂದು ಹೋಗಿಲ್ಲ. ಇಷ್ಟೊತ್ತಿಗೆ ಬರಬೇಕಾಗಿತ್ತು ಗೈಸ್, ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ. ಎಕ್ಸಾಮ್ಸು ನಡೀತಾ ಇದೆ. ಸೊ ದೀಪಾವಳಿ ಪ್ರಿಪ್ರೇಷನ್ನು ಕೂಡ ಮಾಡ್ಕೋಬೇಕು. ನಮ್ಮ ಕಡೆ ಆ್ಯಕ್ಚುಲಿ ದೀಪಾವಳಿಗೂ ಕೂಡ ಲಕ್ಷ್ಮೀನ ಕೂರಿಸ್ತಾರೆ. ಬಟ್ ನಾನು ಈ ವರ್ಷ ಏನೂ ಮಾಡ್ತಾಯಿಲ್ಲ. ಸೊ ಆರೋಗ್ಯ ಚೆನ್ನಾಗಿದ್ರೆ ಯಾವಾಗಾದರೂ ಮಾಡ್ಬೋದಲ್ಲ, ಹಾಗಾಗಿ ಏನಂದರೆ ಏನೂ ಮಾಡ್ತಾಯಿಲ್ಲ. ನಾನು ಆ್ಯಕ್ಚುಲಿ ರಿತಿಕ್ಷನ್ ದಾರಿನೇ ಕಾಯ್ತಾ ಇದ್ದೀನಿ. ಇಷ್ಟೊತ್ತಿಗೆ ಬರಬೇಕಿತ್ತು, ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ. ಅವ್ಳು ಬರೋದನ್ನು ಕಾಯ್ಕೊಂಡಿದ್ದೀನಿ.
ಇನ್ನು ಏನೇನೋ ತೊಗೋಬೇಕು, ಬಟ್ ನಾನು ಏನೂ ಎತ್ತಿಟ್ಕೊಳಲ್ಲ. ಆ್ಯಕ್ಚುಲಿ ಅವರ ಮಂಜು ಬರಬೇಕು, ಎಷ್ಟೊತ್ತಿಗೆ ಬರ್ತಾಳೆ ಅಂತ ಗೊತ್ತಿಲ್ಲ. ಸೊ ನೋಡಿ, ಇಷ್ಟೊತ್ತು ನಿಂತ್ಕೊಬೋದು, ಇದಾದಮೇಲೆ ನಿಲ್ಲಕ್ಕಾಗಲ್ಲ. ಸೊ ಪೇಯ್ನ್ ಸ್ಟಾರ್ಟ್ ಆಗಿಬಿಡುತ್ತೆ, ಹಾಗಾಗಿ ಮಾಡಲ್ಲ. ನನ್ನ ಹೇರ್ ಕೂಡ ಕಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಯಾವ ಥರ ಆಗಿಬಿಟ್ಟಿದೆ. ಸ್ವಲ್ಪ ಹೇರ್ ಕಾನ್ಸಂಟ್ರೇಟ್ ಮಾಡೋದು ಬಿಟ್ಬಿಟ್ಟಿದ್ದೀನಿ, ಹಂಗಾಗಿ ತುಂಬ ಅಂದರೆ ತುಂಬಾ ಹೊಡ್ಕೊಂಬಿಟ್ಟಿದೆ ತುದಿಲಿ. ಎಣ್ಣೆ ಎಲ್ಲ ನಾನು ಆ್ಯಸ್ ಯೂಶ್ವಲ್ ಮನೆಯಲ್ಲೇ ಮಾಡ್ಕೊತೀನಿ. ಸೊ ನಾಳೆ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಏನು ಅಂತ ಹೇಳ್ತೀನಿ ರಿತಿಕ್ಷಾ ಬಂದ ಮೇಲೇ. ನೆಕ್ಸ್ಟ್ ಈಗ ಪಟ ಪಟ ಅಂತ ಕೆಲಸ ಸ್ಟಾರ್ಟ್ ಆಗೋದು. ಅವಳಿಗೆ ಕಾಯ್ತಾ ಇದ್ದೀನಿ ಗಾಯ್ಸ್. ಯಾಕೆ ಇಷ್ಟು ಲೇಟು? ಮತ್ತೆ ಯಾಕೆ ಬೇರೆ ಬಸ್ಸಲ್ಲಿ ಬಂದಿತ್ತು. ಬಂದ ತಕ್ಷಣ ಯಾಕೆ ಚಾಕ್ಲೇಟ್ ತೊಗೊಂಡಿದ್ಯಾ? ಟೈಮ್ ಆಯಿತು, ಹೋಗಿ ಫಸ್ಟ್ ತಿನ್ನೋದು ಅಲ್ಲಿಡು. ಹೋಗ್ಲೋಕೆ ಒಂದು ಸ್ವಲ್ಪ ಅನ್ನ ಕೊಡು. ಬಟ್ಟೆ ಚೇಂಜ್ ಮಾಡೋದು. ಬಟ್ಟೆ ಬಿಚ್ಚಿಲ್ಲ. ಬಾ ಫಸ್ಟ್ ಕ್ಲೋಸ್ ಮಾಡಿ ಹೋಗು, ಊಟ ಮಾಡೋದು ಫಸ್ಟು. ಟೈಮ್ ನೋಡು 1:15 ಆಯಿತು. ಶೂ ಬಿಚ್ಚಿದ ಬಾ ಫಸ್ಟು. ನೋಡು, ಶೂ ಬಿಚ್ಚದಿರೋ ಫ್ರಿಜ್ವರೆಗೂ ಹೋಗಿದ್ಯಾ. ಇನ್ನು ನಾಳೆ ದೇವಸ್ಥಾನದಕ್ಕೆ ಹೋಗೋದಕ್ಕೆ ಅಮ್ಮ ಬೆಳಗ್ಗೆ ಬೇಗ ಹೋಗ್ತೀವಲ್ಲ, ಹಂಗಾಗಿ ಆಗಲ್ಲ ಅಂಥೇಳಿ ಸೊ ಎಲ್ಲ ಮನೆ ಹತ್ರ ಹೋಗಿ ನೋಡ್ಕೊಂಬಂದು ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಕೂತಿದ್ದಾರೆ ನೋಡಿ. ಸೊ ನಮ್ಮಮ್ಮ ಅಂತೂ ಪಾಪ ಏನು ಕೆಲಸ ಇರುತ್ತೆ ನೆಕ್ಸ್ಟ್ ಅಂತ ಹುಡ್ಕೊಂಡು ಮಾಡ್ತಾನೆ ಇರ್ತಾರೆ. ಆಗಿನ ಕಾಲದ ಹಳೆ ಕಾಲದವರು ಎಷ್ಟು ಶ್ರಮಜೀವಿಗಳು ನೋಡಿ, ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ಇನ್ನು ರಿತಿಕ್ಷನ್ಗೂ ಕೂಡ ಬಂದ ತಕ್ಷಣ ಊಟ ಹಾಕ್ಕೊಟ್ಬಿಡೋಣ ಅಂತೇಳಿ ಹಾಕ್ಕೊಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಆಲ್ರೆಡಿ ಅವಳು ಬಂದಾಗ 1:15 ಆಗೋಗ್ಬಿಟ್ಟಿದೆ. ಫಸ್ಟು ಊಟ ಮಾಡಲಿ ಅಂತ. ಇನ್ನು ಅವಳು ಬಂದಮೇಲೆ ಲೋಕಿ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ತಾ ಇದ್ದಾನೆ. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಇದಾಗಿತ್ತು ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.